ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಬಂಡವಾಡ್ ಅಂತ. ಇಫ್ಕೋದವರು ಡ್ರೋನ್ ಸ್ಪ್ರೇನ ಕೊಟ್ಟಿದ್ದಾರೆ. ಇದು 10 ಲೀಟರ್ ಕೆಪಾಸಿಟಿ ಇದೆ. 10 ಲೀಟರ್ ಒಳಗೆ ನಿಮ್ದು ಕೆಮಿಕಲ್ ಅಥವಾ ನ್ಯಾನೋ ಯೂರಿಯಾ ನ್ಯಾನೋ ಡಿಪಿ ಸ್ಪ್ರೇ ಮಾಡ್ತೀವಿ ಅಂದ್ರೆ 10 ಲೀಟರ್ ನೀರಲ್ಲಿ ಎರಡೂ ಕೂಡ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡ್ತೀವಿ. 10 ಲೀಟರ್ 1 ಎಕರೆ ಸ್ಪ್ರೇ ಆಗುತ್ತೆ. ಆಮೇಲೆ ನಿಮಗೆ ಇದು 4 ನಾಜಲ್ ಬರುತ್ತೆ. 4 ನಾಜಲ್ ಅಂತ ನಿಮಗೆ ಸ್ಪ್ರೇ ಆಗುತ್ತೆ. ಆಮೇಲೆ ಇದರಲ್ಲಿ 10 ಲೀಟರ್ ಕೆಪಾಸಿಟಿ ಇರೋದ್ರಿಂದ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಇವಾಗ ಮಂಜು ಯಾವ ರೀತಿ ಬೀಳುತ್ತಲ್ಲ ಆ ರೀತಿ ಇದು ಸ್ಪ್ರೇ ಕಾಣುತ್ತೆ. ಬ್ಯಾಟ್ರಿ ವೋಲ್ಟೇಜು 25,000 ಇದೆ. ಒಂದ್ ಸೆಟ್ ಬ್ಯಾಟ್ರಿ ಹಾಕಿ 3 ಎಕರೆ ಹೋಗುತ್ತೆ ಮೇಡಮ್. ಎಲ್ಲ ಸೇರಿ 10 ಲೀಟರ್ ಎಲ್ಲ ಸೆಟ್. 9.5 ಲೀಟರ್ ನೀರು, ಅರ್ಧ ಲೀಟರ್ ನ್ಯಾನೋ ಯೂರಿಯಾ 1 ಎಕರೆ 7 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಬಂದವರಿಗೆ ನಮಸ್ಕಾರ. ನನ್ನ ಹೆಸರು ನೀಲಕಂಠಯ್ಯ ರುದ್ರಯ್ಯ ಹಿರೇಮಠ, ತಿಮ್ಮಾಪುರ ಗ್ರಾಮದವರು. ಈಗ ನಾನು ಆಲ್ರೆಡಿ ಈಗ 3.5 ಎಕರೆಕ್ಕೆ ಆಲ್ರೆಡಿ ಹೊಡೆದ್ರಾದ್ರೆ ನಾನು ತಪ್ಪಲಕ್ಕೆ ಬೀಳೋದ್ರಿಂದ ನಾನು ಸ್ಪ್ರೇ ಮಾಡೋದ್ರಿಂದ ಏನಾಕತಿ, ಅಗಿಗೆ ಪೌಷ್ಟಿಕ ಕೊಡ್ತೈತಲ್ಲ, ಅಗದಿ ಉತ್ತಮ ಇಳುವರಿ ಬರ್ತೈತಿ ಮತ್ತು ಚಂದ ಆಕತಿ. ಈಗ ಯೂರಿಯಾ ಗೊಬ್ಬರ ಹಾಕೋದ್ರಿಂದ ಏನಾಕತಿ, ಭೂಮಿ ಕೆಡ್ತೈತಿ ಮತ್ತು ಒಳ್ಳೆ ಕಳ್ಳನಾಶಕ ಭಾಳ ಆಗ್ಬಿಡ್ತೈತಿ. ಯೂರಿಯಾದಿಂದ ಅದು ಭೂಮಿಯಾಗ ಅಂಟಿಸ್ಕೊಂಡಿರ್ತೈತಿ. ಇದು ಎಲಿ ಮೇಲೆ ಬಿಟ್ಟಿ ಅಂದ್ರೆ ಪಟ್ನ ತಗೊಂತೈತಿ, ಅಗಿಗೆ ಪಟ್ನೆ ತಗೊಂಡ್ಬಿಡ್ತೈತಿ. ನಾನು ಏನೋ ಉಪಯೋಗ ಮಾಡ್ರಿ ಅಂತೇಳಿ ವಿಜ್ಞಾಪನೆಯಿಂದ ನಿಮ್ಗೆ ಕೇಳ್ಕೊಂತೇನೆ. ನನ್ನ ಹೆಸರು ದೊಡ್ಡಪ್ಪ ನಾಗಪ್ಪ ಬಂಡಿವಾಡ, ಸಾಕಿನ ಮನೆವಾಡ. ನಾವೊಂದು ಈಗ ಕ್ಷೇತ್ರದೊಳಗೆ ನಿಂತ ರೈತ ಬಾಂಧವರಿಗೆ ಒಂದು ಮನವಿ ಮಾಡ್ಕೋದು ಏನಂದ್ರ, ಈ ಒಂದು ನಾನು ಕೈಯಲ್ಲಿ ಹಿಡ್ಕೊಂಡಿರುವಂತ ಒಂದು ನ್ಯಾನೋ ಯೂರಿಯಾ ಒಂದು ಬಾಟ್ಲಿ ಇದು 500 ml ಇದೆ. ಇದರ ಒಂದು ಉಪಯೋಗವನ್ನ ನಾನು ನಮ್ಮ ಅನ್ನದಾತರಿಗೆ ಎದರ ಮೂಲಕ ಹೇಳ್ಬೇಕಂದ್ರ, ನಾವೇನು ಅತಿಯಾದ ಯೂರಿಯಾ ಗೊಬ್ಬರವನ್ನ ಚೀಲದಲ್ಲಿ ತಂದ ಬಳಕೆ ಮಾಡ್ತೇವಲ್ಲ, ಅದರಿಂದ ನಾವು ಸಾಕಷ್ಟು ದುಷ್ಪರಿಣಾಮವನ್ನ ಅನುಭವಿಸಾಕತ್ತಿದ್ದೇವೆ. ಅದರ ಬದಲಿ ಈ ಒಂದು ನ್ಯಾನೋ ಯೂರಿಯಾವನ್ನ 1 ಲೀಟರ್ ನೀರಿಗೆ 4 ml ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಎಲಿ ಮೂಲಕ ಏನು ಆಹಾರ ಕೊಡ್ತೇವಲ್ಲ ನಾವು, ಅವಾಗ ಅದು ಒಂದು 10 ನಿಮಿಷದಲ್ಲಿ ಅದು ಆಹಾರ ಉತ್ಪಾದನೆ ಚಲೋ ಆಕತಿ. ನಾವು ಅದೇ ಯೂರಿಯಾ ಗೊಬ್ಬರವನ್ನು ನೆಲಕ್ಕೆ ಹಾಕೋದ್ರಿಂದ ಕಳೆಗಳು ಜಾಸ್ತಿ ಆಗತ್ತೆ. 25% ಬೆಳೆ ತಗೋತೈತಿ. ಇನ್ನು 50% ಭೂಮಿಯಲ್ಲಿ ಉಳಿದು ಭೂಮಿ ಮರಳು ಅಥವಾ ಗಟ್ಟಿಯಾಗಿ ಆಗುತ್ತೆ. ಇದರಿಂದ ನಮ್ಮ ಭೂಮಿಯನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಅದಕ್ಕೆ ಈ ನ್ಯಾನೋ ಯೂರಿಯಾವನ್ನ ನಾ ಇಲ್ಲಿ ಅಮ್ಮಿನಬಾಯಿ ಹೋಬಳಿಯಲ್ಲಿ ಹೇಳ್ತಾ ಇದ್ದೇನೆ. ಅಮ್ಮಿನಬಾಯಿ ಹೋಬಳಿಯಲ್ಲಿ ಸುಮಾರು 2 ವರ್ಷದಿಂದ ಎಲ್ಲಾ ರೈತರು ಇದನ್ನು ಉಪಯೋಗಿಸಕತ್ತಾರ ಅಂತ ನಾನು ಅಗದಿ ಒಂದು ಹೆಮ್ಮೆಯಿಂದ ಹೇಳ್ಬೋದು. ಆಮೇಲೆ ಈ ಒಂದು ನ್ಯಾನೋ ಯೂರಿಯಾವನ್ನ ಉಪಯೋಗ ಮಾಡೋದ್ರಿಂದ ನಿಮ್ಮ ಬೆಳೆಗಳಲ್ಲಿ ಏನೋ ಒಂದು ಪತ್ರ ಹರಿತೈತಲ್ಲ, ಅದು ಅಗ್ರಿ ಒಂದು ಒಳ್ಳೆ ಒಂದು ಭಾಳ ಚೆನ್ನಾಗಿ ಕಾಣ್ತದೆ. ಆಮೇಲೆ ಇಳುವರಿ ಒಳಗೂ ಸುಮಾರು ಒಂದು 15-20% ನನ್ನ ಹೊಲದಲ್ಲಿ ಹೆಚ್ಚಿಗೆ ಆಗೈತೆ ಅಂತ ಈ ಮೂಲಕ ನಾನು ಎಲ್ಲರಿಗೂ ಹೇಳಲಿಕ್ಕೆ ತಿಳಿಪಡಿಸ್ತೇನೆ. ಆಮೇಲೆ ಅದಕ್ಕೆ ದಯಮಾಡಿ ರೈತ ಬಾಂಧವರು ಯೂರಿಯಾ ಗೊಬ್ಬರವನ್ನ ಬಳಕೆ ಮಾಡೋದನ್ನ ಬಿಟ್ಟು ನ್ಯಾನೋ ಯೂರಿಯಾವನ್ನ ಬಳಕೆ ಮಾಡ್ರಿ. ಆಮೇಲೆ ನಿಮ್ಮ ಭೂಮಿಯನ್ನು ಉಳಿಸ್ರಿ, ಭೂಮಿ ತಾಯಿಯನ್ನು ಉಳಿಸ್ರಿ. ಇದರಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ.